ದೈವಗಳು ಅಂತಂದ್ರೆ ದೇವರಂತಂದ್ರೆ ನಮ್ಗೆ ಏನು ಅನ್ನೋದ್ರ ಬಗ್ಗೆ ಒಂದು ಇನ್ಸೈಟ್ ಕೊಡುತ್ತೆ. ಅತೀಂದ್ರಿಯವಾದ ಅನುಭವವೇ ದೇವ್ರು ಅಂತಾದ್ರೆ, ನಿಜವಾಗ್ಲೂ ದೇವ್ರೇ ಇಲ್ಲ ಅಂತಾದ್ರೆ ನಮ್ಗೆ ಗುರುಗಳು ಯಾಕೆ ಬೇಕು? ಹಾಗಾದ್ರೆ ನೀವು ಒಂಥರ GPS ಹಾಗ ಅಂತ ತಮಾಷೆ ಮಾಡ್ತಾರೆ. ನಮ್ಮದು ಗಾಡ್ ಅನ್ನೋ ಕಲ್ಪನೆಯೇ ಇಲ್ಲದ ಸಂಸ್ಕೃತಿ. ನಾವು ದೇವರನ್ನ ಎಲ್ಲೋ ಹುಡುಕೋ ಸಂಸ್ಕೃತಿ ಅವರಲ್ಲ, ಶ್ರೇಷ್ಠತೆಯಲ್ಲಿ ದೇವರನ್ನ ಕಾಣುವಂಥವ್ರು. ನಮಸ್ಕಾರ. ಇವತ್ತಿನ ಕೌಂಟರ್ ಪಾಯಿಂಟ್ ಸ್ವಲ್ಪ ಡಿಫ್ರೆಂಟ್. ಇದು ಯಾವುದೋ ಕಾಂಟ್ರವರ್ಸಿ ಬಗ್ಗೆ ಅಲ್ಲ, ರಾಜಕೀಯ ಸಿದ್ಧಾಂತಗಳ ಬಗ್ಗೆನೂ ಅಲ್ಲ. ಇಟ್ಸ್ ಆಲ್ ಅಬೌಟ್ ನಮ್ಮ ಗುರು ಪರಂಪರೆ, ನಮ್ಮ ದೈವ ನಂಬಿಕೆ ಬಗ್ಗೆ. ಮೊನ್ನೆ ಅಷ್ಟೇ ಸಾಣೆಹಳ್ಳಿ ಶ್ರೀಗಳು ನಮ್ಮ ಹಿಂದೂ ಧರ್ಮ ಆಚರಣೆಗಳ ಬಗ್ಗೆ ಹೀಯಾಳಿಸಿ ಮಾತಾಡಿದಂಥ ಈ ಸಂದರ್ಭದಲ್ಲಿ ಇವತ್ತು ನಾನು ಹೇಳೋಕೆ ಹೊರಟಿರೋ ವಿಚಾರ ಒಂದು ರೀತಿ ಐ ಓಪನರ್ ಅನ್ಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಹಿಂದೂ ಧರ್ಮ ನಮ್ಮ ಗುರುಗಳನ್ನ ಯಾವ ರೀತಿ ನೋಡುತ್ತೆ, ದೈವಗಳು ಅಂತಂದ್ರೆ ದೇವರಂತಂದ್ರೆ ನಮ್ಗೇನು ಅನ್ನೋದ್ರ ಬಗ್ಗೆ ಒಂದು ಇನ್ಸೈಟ್ ಕೊಡುತ್ತೆ. ಇದನ್ನ ಹೇಳಿರೋದು ನಮ್ಮ ಕಾಲದ ಮೋಸ್ಟ್ ಕಲರ್ಫುಲ್ ಹಾಗೆ ಪಾಪ್ಯುಲರ್ ಗುರು ಯೋಗಿ ಸದ್ಗುರು ಅವರು. ಬಹುಶಃ ಇವರಷ್ಟು ಜನರ ಜೊತೆ ವ್ಯಾಪಕವಾಗಿ ಬೆರ್ತಿರೋಂಥವ್ರು, ಎಲ್ಲಾ ತರಹದ ಜನರ ಜೊತೆ ಮುಕ್ತವಾಗಿ ಎಲ್ಲಾ ವಿಚಾರಗಳನ್ನ ಮಾತನಾಡಿರುವಂಥವ್ರು ಇನ್ನೊಬ್ಬ ಧಾರ್ಮಿಕ ಗುರುವಾಗ್ಲಿ ಅಥವಾ ಧಾರ್ಮಿಕ ಚಿಂತಕರಾಗ್ಲಿ ಇಲ್ಲ. ಆಲ್ಸೋ ಇವರು ಮಾತಾಡದೇ ಇರೋ ವಿಷಯಗಳೇ ಇಲ್ಲ. Who am I is not a question that you ask somebody, that you ask yourself. All related people to whom we can do something, we do something. If I close my eyes and sit here, somebody walks into this hall, I will tell you what kind of person is walking. So if you do sufficient bhuta shuddhi, that is, if you cleanse these elements substantially, A kind of energy which saves you, dissolves you, so it is called as Vaitarani. You will not find anything. If I tell you you are an Atman, Paramatman, nonsense, where does it take you? Just more vocabulary. ಇವತ್ತು ನಾನು ಆರಿಸ್ಕೊಂಡಿರೋದು ಜರ್ನಲಿಸ್ಟ್ ಬರ್ಕಾದತ್ ಅವರು ಮಾಡಿದಂತಹ ಹಳೆಯ ಸಂದರ್ಶನದ ಒಂದು ಸಣ್ಣ ಪಾರ್ಟನ. ಇಲ್ಲಿ ಸಂದರ್ಶನ ಹಳೇದಾದ್ರೂ ಸದ್ಗುರು ಹೇಳಿರುವಂತಹ ವಿಚಾರ ಎವರ್ ಗ್ರೀನ್. You're actually saying that what we experience beyond our five senses, anything that we experience beyond the five senses can be called God. So if God doesn't necessarily exist, why do we need gurus? ಇಲ್ಲಿ ಬರ್ಕಾ ಅವರು, ಅಲ್ಲ ನಿಮ್ ಪ್ರಕಾರ ಅತೀಂದ್ರಿಯವಾದ ಅನುಭವವೇ ದೇವ್ರು ಅಂತಾದ್ರೆ, ನಿಜವಾಗ್ಲೂ ದೇವ್ರೇ ಇಲ್ಲ ಅಂತಾದ್ರೆ ನಮ್ಗೆ ಗುರುಗಳು ಯಾಕೆ ಬೇಕು ಅಂತ ಪ್ರಶ್ನೆ ಕೇಳ್ತಾರಲ್ಲ, ಅದಕ್ಕೆ ಸದ್ಗುರು ಅವರು ಕೊಡುವಂತಹ ಆನ್ಸರ್ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆದಂಥದ್ದು, ಯೋಚನೆಗೆ ಹಚ್ಚುವಂಥದ್ದು. So if you drive in an unknown terrain, you use these days a GPS. Usually a strange woman will tell you, turn right. You turn right. She says, turn left. You say, turn left. ನೀವು ಕಾರ್ ಡ್ರೈವ್ ಮಾಡ್ತೀರಾ ಅಲ್ವಾ ಅಂತ ಕೇಳೋ ಸದ್ಗುರು ಅವರು ಮುಂದೆ ಹೇಳೋದು ಎಷ್ಟು ಚೆನ್ನಾಗಿದೆ ಕೇಳಿ. ಅಪರಿಚಿತ ದಾರಿಲಿ ನೀವು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಗೂಗಲ್ ಮ್ಯಾಪ್ ಸಹಾಯ ತಗೊಂಡಿರ್ತೀರಾ. ಅಲ್ಲಿ ಲೇಡಿ ಲೆಫ್ಟ್ ಅನ್ ತಗೊಳ್ಳಿ ಅಂತಂದ್ರೆ ಲೆಫ್ಟಿಗೆ ತಿರ್ಕೊಳ್ತೀರಾ, ರೈಟ್ ಅನ್ ತಗೊಳ್ಳಿ ಅಂತಂದ್ರೆ ರೈಟಿಗೆ ತಿರ್ಕೊಳ್ತೀರಾ. ಬೇಸಿಕಲಿ ಅವ್ರು ಹೇಳ್ದಾಗೆ ಕೇಳ್ತೀರಾ, ಹೌದಲ್ವಾ? ಅಂದ್ರೆ ಅಪರಿಚಿತ ದಾರಿಲಿ ಹೋಗೋಂಥ ಸಂದರ್ಭದಲ್ಲಿ ಯಾರೋ ಒಬ್ಬರ ಮಾರ್ಗದರ್ಶನ ಅಗತ್ಯ ಅಂತ ನಿಮ್ಗನ್ಸುತ್ತೆ ಅಲ್ವಾ? ಹಾಗೆ ಗುರುಗಳು ಕೂಡ ಅಗತ್ಯ. When you are in an unfamiliar terrain, it is sensible to take instructions. ಹೀಗೆ ಹೇಳಿದ ತಕ್ಷಣ ಬರ್ಕಾ ಅವರು, ಹಾಗಾದ್ರೆ ನೀವು ಒಂಥರ GPS ಹಾಗ ಅಂತ ತಮಾಷೆ ಮಾಡ್ತಾರೆ. ಆಗ ತಕ್ಷಣ ಸದ್ಗುರು ಅವರು ಏನ್ ಹೇಳಿದ್ರು ನೋಡಿ. GPS means what? Guru Positioning System. ಗುರುನು GPS. ಇಷ್ಟಕ್ಕೆ ಸದ್ಗುರು ಅವರು ಸುಮ್ಮನಾಗೋದಿಲ್ಲ, ಮತ್ತೊಂದು ಪ್ರಶ್ನೆ ತೆಗಿತಾರೆ. You're speaking so much language. Did you learn A, B, C, D, all those things? I think so. Do you remember when you were 4 years of age, that damn A, how complicated it was? ನೀವು ಇಂಗ್ಲಿಷ್ ಮಾತಾಡ್ತೀರಾ ಅಲ್ವಾ, ಅಂದ್ರೆ ನೀವು ABCD ಕಲ್ತಿದ್ದೀರಿ ಅಂತ ಆಯ್ತು. ಆದ್ರೆ ನೆನಪಿಸ್ಕೊಳ್ಳಿ, ಚಿಕ್ಕವರಿದ್ದಾಗ ಎ ಅನ್ನೋ ಒಂದೇ ಒಂದು ಅಕ್ಷರ ಎಷ್ಟು ಕಾಂಪ್ಲಿಕೇಟೆಡ್ ಅನಿಸ್ತಿತ್ತು. ಅದನ್ನ ತಿದ್ದಿ ತಿದ್ದಿ ಬರಿತಾ ಇದ್ರಿ. ಕೇವಲ ಎ ಒಂದೇ ಅಲ್ಲ, ಎಲ್ಲ ಅಕ್ಷರಗಳದ್ದು ಇದೇ ಕಥೆ. ಬಟ್ ಈಗ ಎಷ್ಟು ಚೆನ್ನಾಗಿ ಇಂಗ್ಲಿಷನ್ನ ಸರಾಗವಾಗಿ ಮಾತಾಡ್ತೀರಿ. ಅಂದ್ರೆ ನಿಮ್ಗೆ ಗೊತ್ತಿಲ್ಲದನ್ನ ತಿಳ್ಕೊಳ್ಳುವಾಗ ಯಾರದ್ದಾದ್ರೂ ಸಹಾಯ ಬೇಕೇ ಬೇಕು ಅಲ್ವಾ? ಹಾಗೆ ಆ ಕೆಲಸವನ್ನ ಮಾಡೋದು ಗುರು. Similarly, when something new you have to approach, if you don't have the right kind of guidance, you won't pick it up. ಇನ್ನು ದೇವ್ರಿದ್ದಾನೋ ಇಲ್ವೋ ಅನ್ನೋ ವಿಷಯ.
ನಮ್ಮದು ಗಾಡ್ ಅನ್ನೋ ಕಲ್ಪನೆಯೇ ಇಲ್ಲದ ಸಂಸ್ಕೃತಿ. ಆಮೇಲೆ ನಮ್ಮ ನಾಳೋಗ್ ಬಂದವರ ಇನ್ಫ್ಲೂಯೆನ್ಸ್ ಯಾವಾಗ ನಮ್ಮ ಮೇಲೆ ಜಾಸ್ತಿ ಆಯ್ತೋ ಆವಾಗ ನಮ್ದು ಒಂದು ಗಾಡ್ ಇರ್ಲಿ ಅಂತ ಎಲ್ಲ ಮಾಡ್ಕೊಂಡ್ರು. ಇಲ್ಲ ಅಂದ್ರೆ ನಮ್ಮದು ಗಾಡ್ ಅನ್ನೋ ಕಲ್ಪನೆಯೇ ಇಲ್ಲದ ಸಂಸ್ಕೃತಿ. ನಮ್ಮಲ್ಲಿದ್ದದ್ದು ದೈವ ಅನ್ನೋ ನಂಬಿಕೆಯ ಸಂಸ್ಕೃತಿ. This is a godless culture, you must understand this. There has never been an idea of a god in this culture. ನಮ್ಗೆ ನಮ್ ದೇವ್ರನ್ನ ಕಂಡ್ಕೊಳ್ಳೋದು ಗೊತ್ತು. ಫಾರ್ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಅವರನ್ನ ಕ್ರಿಕೆಟ್ ದೇವ್ರು ಅಂತ ಕರಿತೀವಿ, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಆ ಕ್ಷೇತ್ರದ ದೇವ್ರು ಅಂತ ಹೇಳ್ತೀವಿ. ಇದು ಸಹಜವಾಗಿ ಬರುವಂಥದ್ದು. ಯಾಕಂದ್ರೆ ನಮಗೆ ದೈವ ಅಥವಾ ದೇವರನಿಸೋದು, ದೈವಿಕ ಅಂತ ಅನಿಸೋದು ಅತಿಶಯವಾದ ಎತ್ತರಕ್ಕೆ ಏರಿದವ್ರ ಬಗ್ಗೆ. ಇದು ನಮ್ಮ ಸಂಸ್ಕೃತಿ. ನಮ್ಮ ಪೂರ್ವಜರು ಕೂಡ ದೇವರನ್ನ ಕಂಡುಕೊಂಡಿದ್ದು ಹಾಗೆ. If somebody excels beyond a certain level in any field, they recognized him as a deva and he is worth looking up to because he becomes a guiding light for them. ಎಷ್ಟು ಬ್ಯೂಟಿಫುಲ್ ಅಲ್ವಾ? ಸದ್ಗುರು ಅವ್ರ ಪ್ರಕಾರ ನಾವು ದೇವರನ್ನ ಎಲ್ಲೋ ಹುಡುಕೋ ಸಂಸ್ಕೃತಿ ಅವರಲ್ಲ, ಶ್ರೇಷ್ಠತೆಯಲ್ಲಿ ದೇವರನ್ನ ಕಾಣುವಂಥವ್ರು. ಸಾಣೆಹಳ್ಳಿ ಶ್ರೀಗಳು ಹಿಂದೂ ಧರ್ಮದ ಬಗ್ಗೆ, ಆಚಾರ ವಿಚಾರ ವೇದಗಳ ಬಗ್ಗೆ ಮಾತಾಡಿದ ಈ ಸಂದರ್ಭದಲ್ಲಿ ಈ ಇಂಟರ್ವ್ಯೂ ಅನ್ನ ನೋಡಿದಾಗ ನಮಗೆ ನಿಜವಾದ ಹಿಂದೂ ಚಿಂತನೆಯ ಒಂದು ಸಣ್ಣ ಹೊಳಹ ಸಿಗುತ್ತೆ. ಥಿಂಕ್ ಅಬೌಟ್ ಇಟ್. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನೋಟಿಫಿಕೇಶನ್ಗಳನ್ನ ಪಡ್ಕೊಳ್ಳೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.